ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ. ಅದು ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಹಾಗೆ ಒಂದೇ ಒಂದು ಸ್ಟೆಪ್ ಆ್ಯಡ್ ಮಾಡಿದ್ರೆ ಆಯಿತು, ಅಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ನಾವು ಮಾಡಿರುವಂಥ ಚಿಕನ್ ಕಬಾಬು. ಅದು ಯಾವ ಸ್ಟೆಪ್ಪು ಏನು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಹೇಗೆ ಏನು ಅಂತ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಬೋನ್ ಇರೋ ಚಿಕನ್ನೇ ತೊಗೊಂಡಿದ್ದೀನಿ. ಸ್ಕಿನ್ನ ತೆಗ್ಸೋಕ್ಕೆ ಹೋಗ್ಬಿಡಿ, ಈ ಕಬಾಬಲ್ಲಿ ಸ್ಕಿನ್ನು ತುಂಬಾ ರುಚಿ ಕೊಡುತ್ತೆ. ಈ ಚಿಕನ್ನೇ 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚಿಕನ್ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಚಿಕನ್ ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಇಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕಿಡಿ. ಹಾಫ್ ಆನ್ ಅವರ್ ನೆನೆಯೋದ್ರಿಂದ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ನಾವು ಈ ಚಿಕನ್ನ ನೀರು ಮತ್ತು ಉಪ್ಪು ಹಾಕಿ ಎಷ್ಟೊತ್ತು ನೆನೆಸ್ಕೋತೀವಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ಈ ಚಿಕನ್ನು, ಅಷ್ಟೇ ಜ್ಯೂಸಿಯಾಗಿ ಕೂಡ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ಅನ್ಕೋತೀರಾ ಇದು ವರ್ಕ್ ಆಗುತ್ತೆ ಅಂತ. ಇನ್ನು ಒಂದು ಹಾಫ್ ಆನ್ ಅವರ್ ಮಿರ್ಚ್ ಕೂಡ ಇಡ್ತಾಯಿದ್ದೀನಿ. ಇವಾಗ ಅಷ್ಟರಲ್ಲಿ ನಮಗೆ ಕಬಾಬ್ ಪೇಸ್ಟ್ ಏನು ಬೇಕೋ ಆ ಪೇಸ್ಟನ್ನ ರೆಡಿ ಮಾಡ್ಕೊಬಿಡ್ತಾಯಿದ್ದೀನಿ. ಈ ಪೇಸ್ಟ್ಗೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಮತ್ತು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಮೈದಾ ಮತ್ತು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು 1 ಟೇಬಲ್ ಸ್ಪೂನಷ್ಟು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 10 ರೂಪಾಯಿಂದು 1 ಪ್ಯಾಕೆಟ್ ತೇಜು ಕಬಾಬ್ ಪೌಡ್ರ್ ಏನಿದೆ ಅದನ್ನು ಜಸ್ಟ್ 1 ಪ್ಯಾಕೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಕೆಜಿಗೆ 1 ಪ್ಯಾಕೆಟ್ ಸಾಕು. ಹಾಗೆ ಇಲ್ಲಿ 1 ನಿಂಬೆಹಣ್ಣನ್ನ ಹಾಕೋತಾ ಇದ್ದೀನಿ. ಅಂದರೆ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣನ್ನ ಕಟ್ ಮಾಡಿ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಮೊಟ್ಟೆ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಸಲ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರ ನೀರನ್ನ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನೀರು ಹಾಕ್ಕೊಂಡ್ರೆ ಫ್ಲೇವರ್ ಹೋಗ್ಬಿಡುತ್ತೆ. ಇದೇನಾದ್ರು ಸ್ವಲ್ಪ ಗಟ್ಟಿ ಆಯಿತು ಹಿಟ್ಟು ಅಂದರೆ ಇನ್ನೊಂದು ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ತೆಳ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಇಲ್ಲಾಂದರೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನೀಟಾಗಿ ಒಂದು ಸಲ ಕಲಿಸ್ಕೊಂಡು ಬರ್ತೀನಿ ನಾನು. ಇವಾಗ ನೀವು ನೋಡ್ತಿರ್ಬೋದು, ನಾನು ಒಂದು ಸಲ ನೀಟಾಗಿ ಕಲಿಸ್ಕೊಂಡು ಬಂದಿದ್ದೀನಿ. ಇವಾಗ ಆಲ್ರೆಡಿ ನಾವು ಏನು ನೆನೆಸೋಕೆ ಇಟ್ಟಿದ್ವಿ ಚಿಕನ್ನು, ಉಪ್ಪು ಮತ್ತು ನೀರನ್ನ ಹಾಕಿ ಅದನ್ನು ಓಪನ್ ಮಾಡಿಕೊಂಡು ಇವಾಗ ಮತ್ತೆ ಇದನ್ನು ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ಚಿಕನಲ್ಲಿ ಉಪ್ಪೊಂದು ಹೋಗಲಿ ಅಂತ ಅಷ್ಟೇ, ಇಲ್ಲಾಂದರೆ ಹಾಗೆ ಹಾಕಿದ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಉಪ್ಪುಂದು ಇದೆಲ್ಲ ಹೋಗಲಿ, ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದಮೇಲೆ ಈಗ ಆಲ್ರೆಡಿ ಏನು ಕಲಸಿಟ್ಕೊಂಡಿದ್ವಿ ಕಬಾಬ್ ಪೇಸ್ಟು ಅದಕ್ಕೆ ಹಾಕ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಕೈಯಲ್ಲೇ ಕಲಸಿ, ಯಾವುದೇ ಥರ ಸ್ಪೂನ್ ಏನು ಬಳಸೋಕೆ ಹೋಗ್ಬಿಡಿ. ಕೈಯಲ್ಲಿ ಕಲಿಸೋದ್ರಿಂದ ಎಲ್ಲ ಕಡೆ ಈಕ್ವಲ್ ಆಗಿ ಆ ಕಬಾಬ್ ಪೇಸ್ಟ್ ಏನಿದೆ ಅದು ಈಕ್ವಲಾಗಿ ಎಲ್ಲ ಕಡೆ ಆಗುತ್ತೆ. ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಕಬಾಬ್ ಪೇಸ್ಟ್ ಏನಿದೆ ಅದು ಎಲ್ಲ ಚಿಕನ್ಗೂ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಈ ಚಿಕನ್ನ ಕಲಸಾದ್ಮೇಲೆ ಮತ್ತೆ ನೆನೆಸಬೇಕು ಅಂತೇನಿಲ್ಲ, ಡೈರೆಕ್ಟ್ ಎಣ್ಣೆಗೆ ಬಿಡೋದಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಉಪ್ಪು ಮತ್ತು ನೀರನ್ನ ಹಾಕಿ ಹಾಫ್ ಆನ್ ಅವರ್ ನೆನೆಸಿರ್ತೀವಲ್ವ. ಸೊ ಹಾಗಾಗಿ ಇದನ್ನು ನೆನೆಸಬೇಕು ಅಂತೇನಿಲ್ಲ. ಹಾಗೆ ಡೈರೆಕ್ಟ್ ಇದನ್ನು ನೀಟಾಗಿ ಕಲಿಸ್ಕೊಂಡು ಎಣ್ಣೆಗೆ ಬಿಟ್ಟರೆ ಆಯಿತು. ಇವಾಗ ಕಲಸಾಗಿದೆ. ಆಲ್ರೆಡಿ ನಾನು ಎಣ್ಣೆನೇ ಕಾಯೋಕ್ಕಿಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಒಂದೊಂದಾಗಿ ಕಬಾಬ್ನ ಹಾಕ್ತಾಯಿದ್ದೀವಿ. ಅಂದರೆ ಎಣ್ಣೆ ತುಂಬಾ ಬಿಸಿಯಾಗಿರಬೇಕು, ಆವಾಗ ಹಾಕಿ, ಇಲ್ಲಾಂದರೆ ಮೆತ್ತೆ ಆಗಿಬಿಡುತ್ತೆ. ಸೊ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿರುವಾಗ ಹಾಕಿ. ಹಾಗೆ ಒಂದು 2-3 ನಿಮಿಷ ಆದಮೇಲೆ ತಿರುವಾಕೋತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ಫುಡ್ ಕಲರ್ ಕೂಡ ಬಳಸಿಲ್ಲ. ತೇಜು ಮಸಾಲೆ ಕಂಪ್ನಿಯವ್ರದ್ದು ತುಂಬಾ ಚೆನ್ನಾಗಿದೆ ಪೌಡ್ರು, ಯೂಸ್ ಮಾಡಿ ಅಂತ ಹೇಳ್ತಾ. ಇಲ್ಲಿ ನೋಡ್ತಿರ್ಬೋದು ಬೆಂದಿದೆ. ಒಂದು 5-6 ನಿಮಿಷ ಬೆಂದ್ಬಿಡುತ್ತೆ. ಚಿಕನ್ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇವಾಗ ಎಲ್ಲ ಚಿಕನ್ನನ್ನು ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ. ಈ ಕಬಾಬ್ನ ಇನ್ನೊಂದು ರೌಂಡ್ ಫ್ರೈ ಮಾಡಬೇಕಾಗುತ್ತೆ. ಇನ್ನೊಂದು ರೌಂಡ್ ಫ್ರೈ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಈ ಸ್ಟೆಪ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಒಳಗಡೆ ಜ್ಯೂಸಿಯಾಗಿ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ರೌಂಡ್ ಕೂಡ ಮಿಸ್ ಮಾಡಬೇಡಿ. ಈ ಕಬಾಬ್ನ 2ನೇ ರೌಂಡ್ ಬೇಯಿಸ್ತಿರೋದ್ರಿಂದ ಜಾಸ್ತಿ ಟೈಮ್ ಏನು ಬೇಡ. ಜಸ್ಟ್ 1 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಯಾವ ಥರ ಆಗಿದೆ ಚಿಕನ್ ಅಂತ. ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ಅಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿ ಕೂಡ ಇದೆ. ನಾರ್ಮಲಾಗಿ ಎಲ್ಲರ ಮನೇಲೂ ಕಬಾಬ್ ಮಾಡ್ತೀರಾ, ಬಟ್ ಈ ಥರ 2 ಸ್ಟೆಪ್ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಕಬಾಬ್ ಎಷ್ಟು ಸಾಫ್ಟಾಗಿ ಎಷ್ಟು ಜ್ಯೂಸಿಯಾಗಿದೆ ಒಳಗಡೆ ಅಂತ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ, ತುಂಬಾ ರುಚಿಯಾಗಿರುತ್ತೆ. ಈ ಸಲ ಮಾಡಿ ನೋಡಿ. ಈ ಮೊದಲನೇ ಸ್ಟೆಪ್ ಕೂಡ ತುಂಬಾ ಈಸಿಯಾಗಿದೆ. ಜಸ್ಟ್ ಉಪ್ಪು ಮತ್ತು ನೀರಲ್ಲಿ ಒಂದು ಹಾಫ್ ಆನ್ ಅವರ್ ನೆನೆಸೋದಷ್ಟೇ, ಮತ್ತು ಡಬಲ್ ರೋಸ್ಟ್ ಮಾಡೋದಷ್ಟೇ. ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಬಟನ್ನ ಮರೆದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.